ನಮಸ್ಕಾರ ವಿದ್ಯಾರ್ಥಿಗಳೇ. ಬ್ಯಾಂಡ್ ಸೌ ಮಷಿನ್ನ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಪ್ರದರ್ಶಿಸುವ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಬ್ಯಾಂಡ್ ಸೌ ಮಷಿನ್ ಅನ್ನು ಪ್ರದರ್ಶಿಸಿ, ಬ್ಯಾಂಡ್ ಸೌ ಮಷಿನ್ನ ಭಾಗಗಳನ್ನು ಗುರುತಿಸಿ, ಬ್ಯಾಂಡ್ ಸೌ ಮಷಿನ್ನ ಕಾರ್ಯಗಳು. ಬ್ಯಾಂಡ್ ಸೌ ಮಷಿನ್ ಬೋಧಕರು ಬ್ಯಾಂಡ್ ಸೌ ಮಷಿನ್ನ ಎಲ್ಲಾ ಭಾಗಗಳನ್ನು ಮತ್ತು ಅವುಗಳ ಕಾರ್ಯಗಳನ್ನು ವಿದ್ಯಾರ್ಥಿಗಳಿಗೆ ಪ್ರದರ್ಶಿಸಬೇಕು. ಬ್ಯಾಂಡ್ ಸೌ ಮಷಿನ್ನ ಎಲ್ಲಾ ಭಾಗಗಳನ್ನು ಮತ್ತು ಅವುಗಳ ಕಾರ್ಯವನ್ನು ಗಮನಿಸುತ್ತಾರೆ. ಬೇಸ್. ಬ್ಯಾಂಡ್ ಸಾನ ಬೇಸ್ ಗಟ್ಟಿಮುಟ್ಟಾದ, ಸಾಮಾನ್ಯವಾಗಿ ಕಾಸ್ಟ್ ಐರನ್ ಪ್ಲಾಟ್ಫಾರ್ಮ್ ಆಗಿದ್ದು, ಅದು ಸಂಪೂರ್ಣ ಮಷಿನ್ ಬೆಂಬಲಿಸುತ್ತದೆ. ಇದು ಕಾರ್ಯಾಚರಣೆಯ ಸಮಯದಲ್ಲಿ ಸ್ಥಿರತೆ ಮತ್ತು ಬಿಗಿತವನ್ನು ಒದಗಿಸುತ್ತದೆ. ಫ್ರೇಮ್. ಫ್ರೇಮ್ ಬ್ಯಾಂಡ್ ಸಾನ ಮುಖ್ಯ ರಚನೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ವೆಲ್ಡ್ ಸ್ಟೀಲ್ ಅಥವಾ ಕಾಸ್ಟ್ ಐರನ್ ಇಂದ ತಯಾರಿಸಲಾಗುತ್ತದೆ. ಇದು ಯಂತ್ರದ ಎಲ್ಲಾ ಚಲಿಸುವ ಭಾಗಗಳನ್ನು ಹೊಂದಿದೆ ಮತ್ತು ಕತ್ತರಿಸುವ ಪ್ರಕ್ರಿಯೆಗೆ ಬೆಂಬಲವನ್ನು ನೀಡುತ್ತದೆ. ವರ್ಕ್ ಟೇಬಲ್. ವರ್ಕ್ ಟೇಬಲ್ ಒಂದು ಸಮತಟ್ಟಾದ ಸರ್ಫೇಸ್ ಆಗಿದ್ದು, ಅಲ್ಲಿ ಕತ್ತರಿಸಬೇಕಾದ ವಸ್ತುವನ್ನು ಇರಿಸಲಾಗುತ್ತದೆ. ಆಂಗಲ್ಡ್ ಕಟ್ಗಳನ್ನು ಸರಿಹೊಂದಿಸಲು ಇದನ್ನು ಸಾಮಾನ್ಯವಾಗಿ ಓರೆಯಾಗಿಸಬಹುದು. ಬ್ಲೇಡ್. ಬ್ಲೇಡ್ 2 ಅಥವಾ ಹೆಚ್ಚಿನ ಚಕ್ರಗಳ ಸುತ್ತಲೂ ಚಲಿಸುವ ಟೂತ್ ಮೆಟಲ್ನ ನಿರಂತರ ಲೂಪ್ ಆಗಿದೆ. ಇದು ಬ್ಯಾಂಡ್ ಸಾನ ಪ್ರಾಥಮಿಕ ಕತ್ತರಿಸುವ ಸಾಧನವಾಗಿದೆ. ಕತ್ತರಿಸುವ ವಸ್ತುವನ್ನು ಅವಲಂಬಿಸಿ ಬ್ಲೇಡ್ನ ಟೀತ್ ವಿಭಿನ್ನ ಕಾನ್ಫಿಗರೇಷನ್ಗಳಲ್ಲಿ ಬರುತ್ತವೆ. ಬ್ಲೇಡ್ ಗೈಡ್ಸ್. ಬ್ಲೇಡ್ ಗೈಡ್ಸ್ ಬೇರಿಂಗ್ಗಳು ಅಥವಾ ರೋಲರ್ಗಳಾಗಿವೆ. ಅದು ಬ್ಲೇಡ್ ಅನ್ನು ಬೆಂಬಲಿಸುತ್ತದೆ. ಕತ್ತರಿಸುವ ಸಮಯದಲ್ಲಿ ಅದನ್ನು ಜೋಡಿಸಿ ಮತ್ತು ಸ್ಥಿರವಾಗಿರುತ್ತದೆ. ಸಾಮಾನ್ಯವಾಗಿ ಮೇಲಿನ ಮತ್ತು ಕೆಳಗಿನ 2 ಬ್ಲೇಡ್ ಮಾರ್ಗದರ್ಶಿಗಳು ಇವೆ. ವೀಲ್ಸ್. ಬ್ಯಾಂಡ್ ಸಾಗಳು 2 ಅಥವಾ ಹೆಚ್ಚಿನ ಚಕ್ರಗಳನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಲೋಹದ ಅಥವಾ ರಬ್ಬರ್ನಿಂದ ಮಾಡಲ್ಪಟ್ಟಿದೆ. ಅದರ ಸುತ್ತಲೂ ಬ್ಲೇಡ್ ತಿರುಗುತ್ತದೆ. ಒಂದು ಚಕ್ರವು ಮೋಟರ್ನಿಂದ ಚಾಲಿತವಾಗಿದ್ದರೆ ಇನ್ನೊಂದು ನಿಷ್ಕ್ರಿಯವಾಗಿದೆ. ಮೋಟಾರ್. ಮೋಟಾರ್ ಬ್ಲೇಡ್ ಅನ್ನು ಓಡಿಸಲು ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ. ಇದನ್ನು ಟೇಬಲ್ ಕೆಳಗೆ ಅಥವಾ ಫ್ರೇಮ್ನ ಮೇಲ್ಭಾಗದಲ್ಲಿ ಇರಿಸಬಹುದು. ಟೆನ್ಷನಿಂಗ್ ಮೆಕ್ಯಾನಿಸಂ. ಟೆನ್ಷನಿಂಗ್ ಮೆಕ್ಯಾನಿಸಂ ಬ್ಲೇಡ್ನ ಒತ್ತಡವನ್ನು ಸರಿಹೊಂದಿಸುತ್ತದೆ. ನಿಖರವಾದ ಕಡಿತವನ್ನು ಸಾಧಿಸಲು ಮತ್ತು ಬ್ಲೇಡ್ ಜೀವಿತಾವಧಿಯನ್ನು ಹೆಚ್ಚಿಸಲು ಸರಿಯಾದ ಒತ್ತಡವು ನಿರ್ಣಾಯಕವಾಗಿದೆ. ಫೀಡ್ ಸಿಸ್ಟಮ್. ಫೀಡ್ ಸಿಸ್ಟಮ್ ಬ್ಲೇಡ್ಗೆ ವಸ್ತುವನ್ನು ನೀಡುವ ದರವನ್ನು ನಿಯಂತ್ರಿಸುತ್ತದೆ. ಇದು ಮ್ಯಾನ್ಯುವಲ್ ಆಗಿರಬಹುದು, ಅಲ್ಲಿ ಆಪರೇಟರ್ ಕೈಯಿಂದ ವಸ್ತುಗಳನ್ನು ಫೀಡ್ ಮಾಡುತ್ತದೆ, ಅಥವಾ ಹೆಚ್ಚು ಸುಧಾರಿತ ಮಾದರಿಗಳಲ್ಲಿ ಸ್ವಯಂಚಾಲಿತವಾಗಿರುತ್ತದೆ. ಗೈಡ್ ಫೆನ್ಸ್. ಗೈಡ್ ಫೆನ್ಸ್ ಒಂದು ಬಾರ್ ಅಥವಾ ರೈಲ್ ಆಗಿದ್ದು, ಕತ್ತರಿಸುವ ಸಮಯದಲ್ಲಿ ವಸ್ತುವನ್ನು ನೇರವಾಗಿ ಇರಿಸಲು ನಿಖರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ಸ್. ಈ ನಿಯಂತ್ರಣಗಳು ಕೆಲಸದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬ್ಲೇಡ್ ವೇಗ, ಬ್ಲೇಡ್ ಕೋನ ಮತ್ತು ಕತ್ತರಿಸುವ ಆಳದಂತಹ ವಿವಿಧ ನಿಯತಾಂಕಗಳನ್ನು ಹೊಂದಿಸಲು ಆಪರೇಟರ್ಗಳಿಗೆ ಅನುಮತಿಸುತ್ತದೆ. ಸುರಕ್ಷತಾ ವೈಶಿಷ್ಟ್ಯಗಳು. ಬ್ಯಾಂಡ್ ಸಾಗಳು ಸುರಕ್ಷಿತ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಬ್ಲೇಡ್ ಗಾರ್ಡ್ಗಳು, ಎಮರ್ಜೆನ್ಸಿ ಸ್ಟಾಪ್ ಬಟನ್ಗಳು ಮತ್ತು ಬ್ಲೇಡ್ ಟೆನ್ಷನ್ ಇಂಡಿಕೇಟರ್ಗಳಂತಹ ವಿವಿಧ ಸುರಕ್ಷತಾ ವೈಶಿಷ್ಟ್ಯಗಳೊಂದಿಗೆ ಸಜ್ಜುಗೊಂಡಿವೆ. ತರಬೇತುದಾರರು ಬ್ಯಾಂಡ್ ಸೌ ಮಷಿನ್ನ ಎಲ್ಲಾ ಭಾಗಗಳನ್ನು ಮತ್ತು ಅವುಗಳ ಕಾರ್ಯವನ್ನು ಗಮನಿಸುತ್ತಾರೆ. ಇದನ್ನು ಟೇಬಲ್ 1ರಲ್ಲಿ ದಾಖಲಿಸಿ. ಅದನ್ನು ಬೋಧಕರಿಂದ ಪರೀಕ್ಷಿಸಿ. ಈ ವಿಡಿಯೋದಲ್ಲಿ ಬ್ಯಾಂಡ್ ಸೌ ಮಷಿನ್ನ ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಕಲಿಯುತ್ತೇವೆ.